ಬೇಟಿ, ಹಿಂದೂಸ್ತಾನಿ ಸಂಗೀತ, ಬೇಂದ್ರೆ ಸಂಗೀತ, ಇವು ಎರಡನ್ನೂ ಮುಂದುವರ್ಸ್ಕೊಂಡು ಹೋಗೋರು ಯಾರೂ ಇಲ್ಲ, ನೀನು ಅದನ್ನೇ ಹಿಡಿದು ನಡಿ ಅಂತ. ಎಲ್ಲರೂ ಹಾಡ್ತಾರೆ, ಬಟ್ ಹಿಂದೂಸ್ತಾನಿ ಸಂಗೀತ, ಬೇಂದ್ರೆ ಸಂಗೀತ ಇವು ಎರಡಕ್ಕೂ ನಿನಗೆ ಅದರ ಮೇಲೆ ಫೋಕಸ್ ಮಾಡಿ ಅದನ್ನೇ ಹಿಡ್ಕೊಂಡು ಆ ದಾರಿಯಲ್ಲಿ ಮುಂದುವರಿ ನೀನು. ಒಂದು ದೊಡ್ಡ ಬ್ಲೆಸ್ಸಿಂಗ್ ಮಾಡಿದರು. ಇಲ್ಲ, SL ಭೈರಪ್ಪ ಅವರು ಒಬ್ಬರೇ ಅದು ದೊಡ್ಡ ಒಂದು ವ್ಯಾಕ್ಯೂಮು. ನಿಮ್ಮ ಮತ್ತು ಅವರದ್ದು ಎಷ್ಟು ವರ್ಷಗಳ ಒಡನಾಟ? ಕೊನೆಯ ಭೇಟಿ ಯಾವಾಗ? ಕೊನೆಯ ಭೇಟಿ ಅಲ್ಲಿ ಮೈಸೂರಲ್ಲೇ ಜನವರಿನಲ್ಲಿ ಅನ್ಕೋತೀನಿ, ಡಿಸೆಂಬರ್ ಎಂಡ್ ಜನವರಿ ಬೆಳದಿಂಗಳು. ಸುತ್ತೂರು ಸ್ವಾಮಿಗಳೂ ಇದ್ದರು. ಸ್ವಾಮಿಗಳು ನನ್ನ ಕೊನೆಗೆ ಹೇಳಿದರು, ಏನು ಸಂಗೀತವಮ್ಮ ನಿಮಗೆ SL ಭೈರಪ್ಪನವ್ರು ಬಂದು 2 ಹಾಡು ಕೇಳಿ ಹೋಗ್ತಾರೆ, ಇವತ್ತು ಪೂರ್ತಿ ಕಚೇರಿ ಕೇಳೋದ್ರಲ್ಲ, ಭಾಳ ಗ್ರೇಟ್. ನಂದು ಎಷ್ಟೋ ಪೂರ್ವ ಜನ್ಮದ ಪುಣ್ಯ ಅದು. ಅದೇ ಲಾಸ್ಟ್ ಭೇಟಿ. ಆವಾಗಲೇ ಹೇಳಿದ್ದು. ಅವ್ರಿಗೆ ಪದ್ಮ ಪ್ರಶಸ್ತಿ ಬಂದಾಗ್ಲೂ ಹೋಗಿ ವಿಶ್ ಮಾಡಿ ಆವಾಗ ಸುಮಾರು ಹೊತ್ತು ಕಾಫಿ ಎಲ್ಲ ಕುಡಿದು ಅವ್ರ ಮನೆಯಲ್ಲಿ. ಈಗ ಒಳ್ಳೊಳ್ಳೆ ಮೆಮರೀಸ್ ಇದೆ. ಅಂದರೆ ನನ್ನ ಧಾರವಾಡ ಡೇಸಿಂದ, ನನ್ನ ಸ್ಟೂಡೆಂಟ್ ಡೇಸಿಂದನೇ ನಾನು ಅವ್ರ ಅಭಿಮಾನಿ. ಆಮೇಲೆ ನಾನು ಹಾಡ್ತೀನಿ ಅಂತ ಅವ್ರಿಗೆ ಅವಾಗಿಂದನೂ ಗೊತ್ತಿತ್ತು. ಇತ್ತೀಚೆಗೆ ಬೆಂಗಳೂರಿಗೆ ಬಂದಮೇಲೆ ಅಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಸಲ್ಲಿಸೋದು, ಆಮೇಲೆ ಅವ್ರ ಆಶೀರ್ವಾದ ತೊಗೊಳ್ಳೋದು. ದ ಲಾಸ್ಟ್ ವಾಸ್ ಲೈಕ್ ಆ ಬೆಳೆದಿಂಗಳ ಅದನ್ನು ಮರೀಲಿಕ್ಕಾಗಲ್ಲ. ಅವರ ಈ ಮಾತುಗಳನ್ನ ನಾನು ಯಾವಾಗಲೂ ಅದನ್ನೊಂದು ರಕ್ಷೆ ಅಂತ ತೊಗೊಂಡು, ಹಿಂದೂಸ್ತಾನಿ ಸಂಗೀತ, ಬೇಂದ್ರೆ ಸಂಗೀತ ನನಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡೋಕ್ಕೆ ಭಗವಂತ ಶಕ್ತಿ ಕೊಡಲಿ, ಅವರ ಒಂದು ಪ್ರೇರಣೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ನೀವು ಹಾಡೋದನ್ನು ಅವರು ಕೇಳ್ತಿದ್ರು ಅಂತ ಹೇಳಿದ್ರಿ. ಸೊ ಯಾವ ಹಾಡು ತುಂಬ ಇಷ್ಟಪಟ್ಟಿದ್ರು? ಸೊ ಅವರಿಗೆ ಒಂದು ಕೊನೆಯದಾಗಿ ವಿದಾಯವಾಗಿ ಯಾವುದಾದ್ರೂ ಹಾಡನ್ನು ಸಮರ್ಪಣೆ ಮಾಡ್ಬೋದು? ಬೇಂದ್ರೆಯವ್ರದ್ದು ಇದು, ಅವರಿಗೆ ಎಲ್ಲ ಹಾಡುಗಳು ಇಷ್ಟ ಬೇಂದ್ರೆಯವ್ರದ್ದು. ನಾನು ಹಾಡೋದು ಹಿಂದ ನೋಡದ ಗೆಳತಿ, ಆಮೇಲೆ ಶ್ರಾವಣ ಬಂತು ಕಾಡಿಗೆ. ಈ ಸಂದರ್ಭಕ್ಕಂದರೆ ವಿಶ್ವಶಾಂತಿಯನ್ನೇ ಅವರು ತಮ್ಮ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ. ಸೊ ನಾಲ್ಕು ತಂತಿ ಇರ್ಬೋದು, ಎಷ್ಟೊಂದು ಬಾರೋ ಸಾಧನೆ ಕೇರಿಗೆ ತುಂಬ ಇಷ್ಟ ಅವರಿಗೆ. ಬಾರು 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 ಬಾರೋ ಸಾಧನ ಕೇರಿಗೆ, ಬಾರು 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 ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನೆ ಊರಿಗೆ. ಮತ್ತೆ ಬರಲಿ ಅಂತ ನಮ್ಗೆ ಆಸೆ ಇದೆ, ಬಟ್ ಭೈರಪ್ಪ ಒಬ್ಬರೇ. ನೀವು ಹೇಳಿದ ಪ್ರಕಾರ ಅವ್ರು ಮರಳಿ ಬರೋದಿಲ್ಲ. ಸೊ ಎಷ್ಟು ನೋವು? ಅದು ದೊಡ್ಡ ವ್ಯಾಕ್ಯೂಮ್ ಇಸ್ ದ ಓನ್ಲಿ ವರ್ಡ್. ಅದಕ್ಕೆ ಫಿಲಪ್ ಇಲ್ಲ. ಒಬ್ಬರೊಮ್ಮೆ ಈಗ ನಮ್ಮ ಭೀಮಸೇನ್ ಜೋಶಿ ಅವ್ರು ಬಾ ಅಂದರೆ ಬರ್ತಾರಾ? ಭೀಮಸೇನ್ ಜೋಶಿ ಒಬ್ಬರೇ, ಲತಾ ಮಂಗೇಶ್ಕರ್ ಒಬ್ಬರೇ, ಅಲ್ಲಿ ನಮ್ಮ ಗುರುಗಳೆಲ್ಲ ಒಬ್ಬರೇ. ಸೊ ಒಬ್ಬರು ಒಮ್ಮೆ, ಇಂಥವ್ರು ಒಮ್ಮೆ ಹುಟ್ಟೋದು ಮೇಡಮ್. ಸೊ ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ.